ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, 2024 ಜನವರಿಯಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಸಿಂಹರಾಶಿಯವರಿಗೆ ಹೊಸ ಉದ್ಯೋಗಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಜನವರಿಯಲ್ಲಿ ಪ್ರಯತ್ನ ಮಾಡಿರಿ, ಭಾಳ ವಿಶೇಷವಾದ ಉದ್ಯೋಗ ನೌಕರಿಗಳು ಸಿಗ್ತದೆ ನಿಮಗೆ. ಮತ್ತು ವಿಶೇಷವಾದ ಪ್ರಯಾಣಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಪ್ರವಾಸಗಳು ಒಳ್ಳೆಯ ಪ್ರಯಾಣ ಸಿಗ್ತದೆ, ಅದನ್ನು ಮಾಡ್ಬೋದು, ಅನುಕೂಲ ಆಗ್ತದೆ. ಆದರೆ ಸ್ವಲ್ಪ ಸರ್ಕಾರಿ ಕೆಲಸವನ್ನು ಯಾರು ಮಾಡ್ತೀರಿ, ಹೆಚ್ಚು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿರಿ. ಹಿರಿಯ ಅಧಿಕಾರಿಗಳಿಂದ ಭಾಳ ತೊಂದರೆಗಳು ಅನುಭವಿಸ್ಬಿಡ್ತೀರಿ ನೀವೆಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ನಿಮ್ಮ ಗಮನ ಕೊಟ್ಟು ನಿಮಗೆ ಯಾವುದು ಬೇಕು ಯಾವುದು ಬೇಡ, ಹಿರಿಯರಿಗೆ ಯಾವ ಸಮಾಧಾನ ಅದು ಮಾಡಬೇಕು. ಕೆಲಸ ಹಿರಿಯರು ಏನು ಒಪ್ಪುತ್ತಾರೆ ಆ ಕೆಲಸವನ್ನು ಮಾಡಿದ್ರೆ ಭಾಳ ಉತ್ತಮ. ಆಮೇಲೆ ನಿಮ್ಮ ಆಸೆ ಭಾಳ ಜೋರಾಗಿರ್ತದೆ. ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನಾನು ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ವಿಶೇಷವಾದ ಆಸೆಯನ್ನು ಮಾಡ್ಕೊತೀರಿ. ಆದರೆ ಹಿರಿಯರೇ ಸಮ್ಮತ ಇರೋದಿಲ್ಲ, ಹಿರಿಯರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಅವರಿಗೆ ಸಮ್ಮತವಾಗುವಂತೆ ಯೋಚನೆ ಮಾಡಿ ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿ. ಸಾಲವನ್ನು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ. ಸಾಲ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ತಿಂಗಳಲ್ಲಿ. ಸಾಲವನ್ನು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಿಮಗೆ ಆದಾಯ ಕಡಿಮೆ, ವ್ಯಯ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ಈ ತಿಂಗಳಲ್ಲಿ ಏನು ಮಾಡ್ಕೊಂತಂದರೆ ಸ್ವಯಂಕೃತ ಅಪರಾಧವನ್ನು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ನೀವೆಲ್ಲರೂ. ಹಾಗಾಗಿ ಭಾಳ ಹುಷಾರಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡಿಕೊಡ್ರಿ, ಇಲ್ಲ ಭಾಳ ಕಷ್ಟ ಸಿಕ್ಬಿಡ್ತೀರಿ. ಮತ್ತು ಯಾರು ಮಿಷಿನ್ ವರ್ಕ್ ಮಾಡ್ತೀರಿ, ಯಂತ್ರಗಳ ವರ್ಕ್ ಮಾಡ್ತೀರಿ ಅಂಥವ್ರಿಗೆ ಒಳ್ಳೆ ಲಾಭ ಆಗೋ ಚಾನ್ಸ್ ಚೆನ್ನಾಗಿದೆ. ಕಬ್ಬಿಣ ಕೆಲಸವನ್ನು ಮಾಡೋಂಥವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗುವ ಚಾನ್ಸಸ್ ಚೆನ್ನಾಗಿದೆ. ಈ ಸಿಂಹರಾಶಿಯವ್ರಿಗೆ ಏನಾಗಿದೆ ಈ ಸಲಿಂದ ವಿಶೇಷವಾಗಿ ಅವರು ಲಾಭ ಇಲ್ಲ, ಆದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸ್ವಲ್ಪ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡೋ ಚಾನ್ಸಸ್ ಚೆನ್ನಾಗಿದೆ ಈ ತಿಂಗಳಲ್ಲಿ. ಅದನ್ನು ತೊಗೊಂಡು ಅವ್ರಿಗೆ ಗೌರವವನ್ನು ಕೊಡ್ರಿ, ಭಾಳ ಅನುಕೂಲ ಆಗ್ತದೆ. ಆರೋಗ್ಯದ ಸ್ವಲ್ಪ ತೊಂದರೆಗಳು, ಗಾಯಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅದನ್ನು. ಕೆಲವರಿಗೆ ಆಪ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಅದು ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯ ಭಾಳ ಕೇರ್ಫುಲ್ಲಾಗಿ ತೊಗೊಂಡ್ರೆ ಉತ್ತಮ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು, ಟ್ರಾನ್ಸ್ಫರ್ಗಳು ಬೇಕು ಅಂದರೆ ಪ್ರಯತ್ನ ಮಾಡಿ. ಆ ಟ್ರಾನ್ಸ್ಫರ್ಗಳೆಲ್ಲ ಭಾಳ ಅನುಕೂಲ ಆಗ್ತದೆ, ಅದರಲ್ಲೇನು ತೊಂದರೆ ಬರೋಲ್ಲ. ಸ್ವಲ್ಪ ಹಿತಶತ್ರುಗಳ ಕಾಟ ಇರ್ತದೆ, ನೋಡಿಕೊಂಡು ಸಹಾಯವನ್ನು ಮಾಡಿರಿ. ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರಿಗೆ ಧನಯೋಗ ಚೆನ್ನಾಗಿದೆ. ಯಾರು ಬಿಸ್ನೆಸ್ ಪೀಪಲ್ಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತು ನಿಮ್ಮ ತಾಯಿ ಕಡೆಯವರಿಗೆ ಸ್ವಲ್ಪ ಶತ್ರುಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೋದರ ಮಾವಂದಿರು, ಸೋದರತ್ತಿದ್ರು ಸ್ವಲ್ಪ ಹುಷಾರಾಗಿರಿ. ಯಾರು ಶತ್ರುಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ, ಭಾಳ ಕಷ್ಟಗಳಾಗ್ತದೆ. ಏನು ದುಡ್ಡು ಕಾಸು ದೇವರು ನಿಮ್ಗೆ ಕೊಡ್ತಾನೆ, ಏನು ಬರ್ತದೆ ಆ ದುಡ್ಡನ್ನ ಸರಿಯಾದ ಕಡೆ ಎತ್ತಿಟ್ಕೊಡಿ. ಸುಮ್ಮನೆ ಅನ್ನೆಸರಿ ಆರು ಕೊಟ್ಟೆ ಇರು ಕೊಟ್ಟೆ ಅಂದರೆ ಭಾಳ ಏಟ್ ಮಾಡ್ಕೊಂಡ್ಬಿಡ್ತೀವಿ ನೀವೆಲ್ಲರೂ. ಯಾಕಂದರೆ ಗುರು ಚೆನ್ನಾಗಿದ್ದಾನೆ, ಬರ್ತಕ್ಕಂಥ ದುಡ್ಡು ದೇವ್ರಿಗೆ ಅನುಕೂಲ ಆಗ್ತದೆ. ಸರಿಯಾದ ಕಡೆ ಎತ್ತಿಟ್ಕೊಳ್ಳಿ, ಭಾಳ ಅನುಕೂಲ. ಇಲ್ಲಾಂದರೆ ನಿಮ್ಮ ಮೂರ್ಖತನ ಅಂತೀವಿ ಹೇಳೋದನ್ನು. ನೀವು ಅನ್ನೆಸರಿ ಯೋಚನೆ ಮಾಡದೆ ಯಾರು ಕೊಡ್ತೀರಿ ಆ ದುಡ್ಡು ಗ್ಯಾರಂಟಿ ವಾಪಸ್ ಬರೋದಿಲ್ಲ. ಹಾಗಾಗಿ ಭಾಳ ಹುಷಾರಾಗಿ ದೇವ್ರು ಕೊಟ್ಟ ದುಡ್ಡನ್ನು ಎತ್ತಿಟ್ಕೊಳ್ಳಿ, ಭಾಳ ಒಳ್ಳೆಯದಾಗ್ತದೆ. ಈ ತಿಂಗಳಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಗೌರವಗಳು ಪ್ರಾಪ್ತವಾಗ್ತದೆ. ಸಿಂಹರಾಶಿಯವರಿಗೆ ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತಮವಾದ ಅವಕಾಶ ಕೂಡ ಬರ್ತದೆ. ಓದಂಥವ್ರಿಗೆ ನೀವು ಏನೇನು ಡಿಗ್ರಿ ತೊಗೋಬೇಕು, ಏನು ಮಾಡಬೇಕು, ಮುಂದೆ ಯಾವ ರೀತಿ ಮಾಡಬೇಕು ಅಂದರೆ ಒಳ್ಳೆ ನಿರ್ಧಾರಗಳು ಆಗುವ ಚಾನ್ಸಸ್ ಚೆನ್ನಾಗಿದೆ. ಒಳ್ಳೊಳ್ಳೆ ನಿರ್ಧಾರವನ್ನು ಮಾಡಿ ಮುಂದುವರಿಯಿರಿ, ಭಾಳ ಅನುಕೂಲ ಆಗ್ತದೆ. ಕೆಲಸದಲ್ಲಿ ಏನು ಮಾಡ್ತೀರಿ ಅಂದರೆ ನಿಮ್ಮ ಹಠ ಮಾರಿದನ ಜಾಸ್ತಿ. ನಾನು ಹೇಳಿದ್ದೇ ಸರಿ, ನಂದೇ ಸರಿ ಇದ್ದೀವೆಲ್ಲ ಭಾಳ ಮಾಡ್ಕೊತೀರಿ ನೀವೆಲ್ಲರೂ. ಇದು ಬಿಡಬೇಕು, ಇದು ಬಿಡ್ಲಂದ್ರೆ ಭಾಳ ಕಷ್ಟ ಅನುಭವಿಸ್ಬೋದು. ಮತ್ತು ಮನೋವ್ಯಥೆ ಮಾಡ್ಕೊತೀರಿ. ಏನೋ ಮಾತಾಡೋಕ್ಕೋ ಏನೋ ಮಾತಾಡ್ತೀರಿ, ಮನಸ್ಸಲ್ಲಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊತೀರಿ. ಹಾಗಾಗಿ ಸ್ವಲ್ಪ ಹಠಮಾತನ, ಕೋಪತನ ಇವೆಲ್ಲವನ್ನು ಬಿಡಬೇಕು. ಬಿಟ್ಟರೆ ಮಾತ್ರ ಇವೆ ಅನುಕೂಲ. ಮತ್ತು ದೊಡ್ಡವ್ರನ್ನೆಲ್ಲ ಎದುರಾಕೊಂತೀರಿ ನೀವು ಈ ವಿಚಾರದಲ್ಲಿ. ಹಿರಿಯರನ್ನ, ಉದ್ಯೋಗದ ಹಿರಿಯ ಅಧಿಕಾರಿಗಳನ್ನು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಳ್ಳೆ ಕಸ್ಟಮರ್ ಎದುರಾಕೊಂತೀರಿ. ಇವೆಲ್ಲ ಭಾಳ ತೊಂದರೆಗಳಾಗ್ತದೆ. ಅದರಿಂದ ಸ್ವಲ್ಪ ಯಾರನ್ನ ಎದುರಾಕೊಳ್ಳೋಕೆ ಹೋಗಬೇಡಿ, ಯಾರ ಹತ್ರ ಕೋಪ ತಾಪ ತೋರ್ಸೋಕೆ ಹೋಗಬೇಡಿ. ತೋರಿಸಿದ್ರೆ ನಿಮಗೆ ನಷ್ಟಗಳೇ ವಿನಃ ಬೇರೆ ಯಾರಿಗೂ ಇಲ್ಲ. ಯಾಕೆಂದರೆ ನಿಮ್ಗೆ ಒಳ್ಳೆ ಫಲ ಕೊಟ್ಟಿದ್ದ ದೇವರು, ಉಪಯೋಗಿಸ್ಕೋಬೇಕು. ಅದು ಬಿಟ್ಟು ಸುಮ್ಮನೆ ಹಠ ಕೋಪ ಮಾಡಿಕೊಂಡ್ರೆ ಜೀವನದಲ್ಲಿ ನಿಮಗೆ ತೊಂದರೆಗಳಾಗುವ ಚಾನ್ಸಸ್ ಜಾಸ್ತಿ ಇದೆ. ವಿಶೇಷವಾಗಿ ನವಗ್ರಹ ಶಾಂತಿಯನ್ನು ಮಾಡಿ ತಿಲಹೋಮವನ್ನು ಮಾಡ್ಕೊಳ್ಳಿ. ನೀವೆಲ್ಲ ತಿಲ ಶಾಂತಿನ ಮಾಡ್ಕೊಳ್ಳಿ. ಶನಿಗೆ ಸಂಬಂಧಪಟ್ಟದ್ದೆಲ್ಲ ಮಾಡ್ಕೊಳ್ರಿ, ಭಾಳ ಉತ್ತಮವಾದ ಫಲ ಸಿಗ್ತದೆ. ಯಾರು ಶನಿ ಶಾಂತಿ ಮಾಡ್ಕೊಳ್ಳಲ್ಲ ಅವರಿಗೆ ಆರೋಗ್ಯ ತೊಂದರೆ, ಫೈನಾನ್ಸ್ ದುಡ್ಡು ಕಾಸು ತೊಂದರೆ, ಉದ್ಯೋಗ ತೊಂದರೆ, ವ್ಯಾಪಾರ ತೊಂದರೆಗಳೆಲ್ಲ ಉಂಟಾಗ್ತದೆ. ಹಾಗೆ ಮರೆಯದೆ
ಜನವರಿ ತಿಂಗಳಲ್ಲಿ ನೀವು ಸಿಂಹರಾಶಿಯವರು ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಕೊಡ್ರಿ, ಭಾಳ ಒಳ್ಳೆಯದಾಗ್ತದೆ. ನಮಸ್ಕಾರ.